ಹಾಯ್ ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಫ್ಯಾಮಿಲಿ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ಧರ್ಮಸ್ಥಳ ಹಾಗೆ ಇನ್ನೆಲ್ಲೆಲ್ಲ ಹೋಗ್ತೀವಿ ಅನ್ನೋದನ್ನು ನೀವು ನೋಡ್ತಾ ಹೋಗ್ತೀರಾ. ನಾವೆಲ್ಲರೂ ಕಾರಲ್ಲಿ ಕುತ್ಕೊಂಡು ಇನ್ನೇನು ಹೊರಟ್ವಿ, ಇನ್ನೇನು ಹ್ಯಾಪಿಯಾಗಿ ಹೊರಡ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಕುಣಿಗಲ್ ಹತ್ರ ಒಂದು ಆ್ಯಕ್ಸಿಡೆಂಟ್ ಆಯಿತು. ನಮ್ಮ ಕಾರ್ ಮುಂದೆ ಹೋಗ್ತಾ ಇದ್ದಿದ್ದು ಒಂದು ಲಾರಿ ಟಯರು ಬ್ಲಾಸ್ಟ್ ಆಯಿತು. ಬೆಳಗ್ಗೆ ಎದ್ದಿದ್ದ ಕಾರಣದಿಂದ ಸ್ವಲ್ಪ ನಿದ್ದೆ ಮಾಡ್ತಾ ಹಾಗೆ ಮಲ್ಕೊಂಬಿಟ್ಟಿದ್ದೆ ನಾನು. ಢಮ್ ಅಂತ ಬ್ಲಾಸ್ಟ್ ಆಯ್ತಲ್ಲ ಏನು ಅಂತ ನೋಡೋದಾದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮುಂದೆ ತುಂಬ ದೂರದಲ್ಲಿ ನಿಲ್ಸಿದ್ದಾನೆ ನೋಡಿ, ಆ ಒಂದು ಲಾರಿ ಒಂದೇ ಟಯರ್ ಬ್ಲಾಸ್ಟ್ ಆಯಿತು. ನಮ್ಮ ಕಾರ್ ಮುಂದೆನೇ ಬ್ಲಾಸ್ಟ್ ಆಗಿ ಹೊಗೆ ಎಲ್ಲ ಬಂತು. ನಾವು ಏನು ನೋಡೋ ಅಷ್ಟರೊಳಗೆ ಅದು ಅಕಸ್ಮಾತ್ ಪುಣ್ಯಕ್ಕೆ ನೋಡಿ ಅಲ್ಲಿ ಟಯರ್ ಕಿತ್ತೋಗಿ ಅದು ಬಿದ್ದಿದೆ. ಅದು ನಮ್ಮ ಗಾಡಿ ಮೇಲೆ ಬರಲಿಲ್ಲ, ಹಾಗೆ ಅದು ಕಿತ್ಕೊಂಡು ಹೋಯಿತು. ಅದ್ರ ಮೇಲೆ ನಾವು ಹೋದ್ವಿ. ಇಷ್ಟೆಲ್ಲ ಆಗಿದ್ದು ನೋಡಿ ಏನಿದು ಅಪಶಕನ ಹಿಂಗಾಗ್ತಾ ಇದೆಯಪ್ಪ ಅಂದ್ಕೊಂಡು ಭಯದಿಂದನೇ ಸ್ವಲ್ಪ ಟೆನ್ಷನಲ್ಲಿ ಮುಂದೆ ಹೋದ್ವಿ. ನಮ್ಮಣ್ಣ ಇದೆಲ್ಲ ವೀಡಿಯೋ ಯಾಕೆ ಮಾಡ್ತಿದ್ಯಾ ಅಂತ ಹೇಳಿ ಬೈದ. ಹಾಗೆಯೇ ಒಂದು ಕಾಫಿ ಬ್ರೇಕ್ ಇರಲಿ ಅಂತ ಹೇಳಿಬಿಟ್ಟು ಕುಣಗಲಿಂದ ಮುಂದೆ ಕಿಚನ್ ಹಳ್ಳಿ ಮನೆ ಹತ್ರ ಸ್ಟಾಪ್ ಹಾಕಿದ್ವಿ. ಅಲ್ಲಿ ಕಾಫಿ ಕುಡಿಯೋಣ ಅಂತೇಳಿ ಸ್ವಲ್ಪ ನಿಜವಾಗ್ಲೂ ಟೆನ್ಷನ್ ಆಯಿತು. ಕಣ್ಣು ತೆರೆದ್ರಲ್ಲಿ ಏನಾಗ್ತಾ ಇದೆಯಪ್ಪ ಅನ್ನೋ ಥರ ಭಯ ಆಯಿತು ನನಗಂತೂ. ಸೀರಿಯಸ್ಲಿ ಐ ಕಾಂಟ್ ಎಕ್ಸ್ಪ್ಲೇನ್ ಹೆಂಗಾಯಿತು ಅಂತ. ತುಂಬ ಒಂಥರ ಭಯ ಆಯಿತು, ಏನಿದು ಹಿಂಗಾಗೋಯ್ತಲ್ಲ ಅಂತ. ಅಕಸ್ಮಾತ್ ಏನಾದರೂ ಅದು ಬ್ಲಾಸ್ಟ್ ಆಗಿ ನಮ್ಮ ಕಾರ್ಗೆ ನಮಗೇನಾದರೂ ಎಫೆಕ್ಟ್ ಆಗಿದ್ದರೆ ತುಂಬ ಎಷ್ಟೋಪ್ಪ ಇಲ್ಲ. ನಾನು ಕಾಫಿ ಕುಡ್ಕೊಂಡು ಆ್ಯಕ್ಚುಲಿ ನಾನು ಕಾಫಿ ಕುಡಿಯೋಲ್ಲ, ಬಿಕಾಸ್ ಕೋಲ್ಡ್ ಆಗಿತ್ತು. ವಾಯ್ಸ್ ಕೂಡ ಸ್ವಲ್ಪ ನೋಡಿದ್ರೆ ನಿಮಗೆ ಕೇಳಿಸ್ಬೋದ್ರೆ ಗೊತ್ತಾಗುತ್ತೆ. ವಾಯ್ಸ್ ಚೆನ್ನಾಗಿರಲಿಲ್ಲ, ಹಾಗಾಗಿ ಕುಡ್ಕೊಂಡು ಮತ್ತೆ ನಾನು ಎಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನೇನು ಹತ್ತತ್ರ ಧರ್ಮಸ್ಥಳದ ಹತ್ತತ್ರ ನಾನು ವೀಡಿಯೋ ಮಾಡಿದ್ದು. ಅಷ್ಟು ಭಯ ಆಯಿತು. ನಮ್ಮ ಅಣ್ಣನೂ ಕೂಡ ತುಂಬ ನಿಧಾನ ಕಾರ್ ಓಡಿಸ್ಕೊಂಡು ಬಂದ. ಯಾಕೆಂದರೆ ಭಯ ಆಗ್ತಾಯಿತ್ತು. ಹೋಗೋ ಟೈಮಲ್ಲೇ ಇನ್ನೂ ಒಂದು 20-30 ಕಿಲೋಮೀಟ್ರ್ ಹೋಗಿದ್ದೀವಿ, ಆಗಲೇ ಹಿಂಗಾಗೋಯ್ತಲ್ಲ ಏನಿದು ಅಂದ್ಕೊಂಡು. ಇದು ಧರ್ಮಸ್ಥಳದ ನೇತ್ರಾವತಿ ನದಿಲಿ ನೀರಿಲ್ಲ. ಯಾರೂ ದಯಮಾಡಿ ನದಿ ಹತ್ರ ಹೋಗಬೇಡಿ, ಯಾಕೆಂದರೆ ನೀರಿಲ್ಲ ಅದಕ್ಕೆ. ಆಮೇಲೆ ಇನ್ನೇನಪ್ಪ ಅಂದರೆ ಈಗಲೇ ಇದು ಡಿಸೆಂಬರ್ ಟೈಮಲ್ಲೇ ಜನವರಿ ಟೈಮಲ್ಲಿ ನೀರಿಲ್ಲ ಅಂದರೆ, ಆ್ಯಂಡ್ ನೀವು ಲೆಕ್ಕ ಹಾಕ್ಕೊಳ್ಳಿ, ಈ ಸಮ್ಮರಿಗೆ ಫುಲ್ಲು ಬರ್ಭೂಮಿಯಾಗಿರುತ್ತದು. ನೆನೆ ಮಧ್ಯಾಹ್ನಕ್ಕೆ ಊಟ ತಂದಿದ್ವಿ, ತಿಂತಾಯಿದ್ವಿ. ಹೇಳ್ರೆ ಯಾಕಳದಲ್ವಾ, ಇಲ್ಲಿ ನೋಡಿದವ್ರ ಜನ ಏನು ಹೇಳಲ್ಲ. ನಾಳೆ ಒಂದು 2 ಕೊಡಿಸ್ಬಿಡೋ ಬೆಳಗ್ಗೆ ದಾಕಳ್ಳಿ ಸ್ವಾಮಿ. ಕೂದಲೆಲ್ಲ ಬೆಳಗಾಗ್ಬಿಡೈತೆ ಮುಂದೆ ಪಾಪ. ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕೂತಿದ್ವಿ. ಇನ್ನೂ ಟೈಮ್ ಇತ್ತು, ನಾವು ಮಧ್ಯಾಹ್ನನೇ ರೀಚ್ ಆಗಿದ್ವಿ. ಸೊ ಹಾಗಾಗಿ ಸ್ನಾನ ಮಾಡಿಕೊಂಡು ಮತ್ತೆ ರೆಡಿಯಾಗಿ ನಾವು ಹೊರಟಿದ್ದು ಸೂರ್ಯಕ್ಷೇತ್ರ ಸದಾಶಿವ ರುದ್ರ ಪ್ರತಾಪ ಸ್ವಾಮಿ ಅಂತ ಹೇಳಿ ಉಜಿರೆಯಿಂದ ಒಂದು 5-6 ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ ಅಷ್ಟೇ. ಅಲ್ಲಿಂದ ಹೋದರೆ ಅಲ್ಲಿ ಮಣ್ಣಿನ ಬೊಂಬೆಗಳ ಆರೈಕೆ ಮಾಡ್ಕೊಂಡು ಬಂದರೆ ನಾವು ಅಂದ್ಕೊಂಡಿದ್ದ ಕಾರ್ಯಗಳೆಲ್ಲ ಆಗುತ್ತೆ ಅನ್ನೋಂಥದ್ದು. ಹಾಗೆ ನಾವು ಮನೆಯಿಂದನೇ ಮಧ್ಯಾಹ್ನಕ್ಕೆ ಅಂತ ಹೇಳಿ ತಿಂಡಿ ಮಾಡ್ಕೊಂಡು ಬಂದಿದ್ವಿ, ಟೊಮೆಟೊ ಬಾತು. ಅದನ್ನು ರೂಮಲ್ಲೇ ಕುತ್ಕೊಂಡು ತಿಂದ್ವಿ. ಆ್ಯಂಡ್ ಅಲ್ಲೇನೇ ನೋಡ್ತಾ ಇದ್ವಿ. ತುಂಬ ವರ್ಷಗಳಿಂದ ಹರಕೆ ಇತ್ತು. ಒಂದು 2-3 ಸತಿ ನಾವು ಹರಕೆ ಮಾಡ್ಕೊಂಡು ಹೋದ್ಮೇಲೆ ನಾವು 2-3 ಸತಿ ಜಾಸ್ತಿ ಟೈಮ್ ಇಲ್ಲಿಗೆ ಬಂದಿದ್ದಾಗಿಲ್ಲ. ನಾವು ಬಂದಾಗೆಲ್ಲ ಬಾಗ್ಲು ಹಾಕಿರ್ತಿದ್ವಿ ದೇವಸ್ಥಾನ. ಏನೋ ನಮ್ಮ ದುರಾದೃಷ್ಟನೋ ಏನೋ, ಬಟ್ ದರ್ಶನ ಆಗ್ತಾಯಿತ್ತು, ಅಲ್ಲಿ ಹರಕೆ ತೊಗೊಳ್ತಿರ್ಲಿಲ್ಲ ಅಥವಾ ಇನ್ನೇನೋ ಆಗ್ತಾಯಿತ್ತು. ಹಾಗಾಗಿ ಹೇಗೂ ಈ ಸತಿ ಬೇಗ ಬಂದಿದ್ದೀವಿ. ಹೋಗ್ಬಿಟ್ಟು ಫಸ್ಟು ಅಲ್ಲಿ ಹರಕೆ ತೀರಿಸ್ಬಿಟ್ಟು ಆಮೇಲೆ ಮಂಜುನಾಥ ಸ್ವಾಮಿಗೆ ಹೋಗಿ ದರ್ಶನ ಮಾಡೋಣ ಅಂತ ಹೇಳಿ ಹರಕೆದೆಲ್ಲ ತೆಗೆದುಕೊಂಡು ಹೋಗಿದ್ವಿ. ಹರಕೆ ತೀರಿಸಿ ಮುಗಿಸಿದ ನಂತರ ನಾವು ಒಂದು 5:30 ಹಾಗೆ ಧರ್ಮಸ್ಥಳ. ಏನು ಭಾಳ ಖುಷಿಯಾಗಿದ್ದೀರಲ್ಲ. ಈಚೆ ಬಂದರೆ ಖರ್ಚಾಗ್ದಂಗಿರುತ್ತಾ? ನಮ್ಮ ಅಪ್ಪಾಜಿ ಹಾಗೆ ಬಂದು ಹತ್ರಕ್ಕೆ ಲೆಕ್ಕಾಚಾರ ಎಷ್ಟಾಯಿತು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹಾಗೆ ಅವಾಗ ನಮ್ಮಮ್ಮ ಸ್ಮೈಲ್ ಮಾಡ್ತಾಯಿದ್ರು, ಅದಕ್ಕೆ ರೇಗಿಸ್ತಾ ಇದ್ದೆ. ಏನು ಇವತ್ತು ಇಷ್ಟೊಂದು ಖುಷಿಯಾಗಿದೆಯಲ್ಲ ಏನು ಅಂತ ಹೇಳಿ. ರೂಮಲ್ಲಿ ಬೇರೆ ಒಂದು ಸ್ವಲ್ಪ ರೇಗಿಸ್ತಾ ಇದ್ದೆ. ಸಡನ್ನಾಗಿ ಹೊರಟಿದ್ದು. ಆ್ಯಕ್ಚುಲಿ ನಾವು 3 ದಿನ ಹೋಗಬೇಕಾಗಿದ್ದು,
ಆದರೆ 2 ಡೇಸ್ ಹೋಗಂಗಾಯಿತು. ತುಂಬ ರಶ್ ಇತ್ತು, ವೀಕೆಂಡಲ್ಲಿ ಹೋಗಿದ್ದು. ಹಂಗಾಗಿ ಈ ರಶಲ್ಲಿ ದರ್ಶನ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ನಮಗೆ VIP ಪಾಸ್ ಸಿಕ್ಕಿತ್ತು. ಹಾಗೇನೇ ದರ್ಶನಕ್ಕೆ ನಿಂತ್ಕೊಂಡು ದರ್ಶನ ಮಾಡಿ ಮುಗಿಸ್ಕೊಂಡು ಈಚೆ ಬರೋ ಅಷ್ಟರೊಳಗೆ ಒಂದು 7:30 ಆಯಿತು. ನಾವು VIP ಇದರಲ್ಲಿ ಹೋಗಿದ್ದು ಕೂಡ ಅಷ್ಟೊತ್ತಾಯಿತು ನೋಡಿ. ಇದು ಆ್ಯಕ್ಚುಲಿ ಶನಿವಾರ ಸ್ವಲ್ಪ ಜನ ಕಡಿಮೆ ಇದ್ದರು, ಆದರೆ ತುಂಬ ರಶ್ ಇತ್ತು. ಊಟ ಮುಗಿಸ್ಕೊಂಡು ದರ್ಶನ ಆಗಿ ಹಾಗೆಯೇ ರೂಮ್ ಕಡೆ ಹೋಗಿ ಮಲ್ಕೊಂಡ್ವಿ. ತಿರ್ಗಾ ನಾವು ಮಾರನೇ ಬೆಳಗ್ಗೆ ಎದ್ದಿದ್ದು. ನಾವು ಮಾರನೇ ಬೆಳಗ್ಗೆನೇ ಬೇಗನೆ 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕಾಗಿತ್ತು. ಅಲ್ಲೂ ಕೂಡ ಪೂಜೆ ಮಾಡಿಸಿರೋದ್ರಿಂದ ಅಲ್ಲಿ ಹೋಗಬೇಕಿತ್ತು. ವೀಕ್ಷಕರೇ, ನಾವು ಧರ್ಮಸ್ಥಳದಲ್ಲಿದ್ದೀವಿ. ಧರ್ಮಸ್ಥಳದಿಂದ ಇವಾಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತೀವಿ. ನಾನು ವೀಡಿಯೋ ಮಾಡೋಕ್ಕೆ ಇಡ್ದಾಗೆಲ್ಲ ನಮ್ಮಮ್ಮ ಯಾಕೆ ಇದೆಲ್ಲ ವೀಡಿಯೋ ಮಾಡ್ಕೊತೀಯ, ಬೇಡ ಸುಮ್ಮನೆ ಇರು ಅಂತ ಇರ್ತಾರೆ. ಹಾಗೆ ನಾವು ಬೆಳಗ್ಗೆನೇ ರೆಡಿಯಾಗಿ 5 ಗಂಟೆಗೆ ಅಲಾರಾಮ್ ಇಟ್ಟು ಸ್ನಾನ ಮಾಡಿಕೊಂಡು ಕುಕ್ಕೆಗೆ ಹೋದ್ವಿ. ಕುಕ್ಕೆಯಲ್ಲಿ ಪೂಜೆ ಮಾಡಿಸ್ಬೇಕಾಯ್ತು. ಲಾಸ್ಟ್ ಟೈಮ್ ನಮಗೆ ಮಿಸ್ ಆಯಿತು ಪೂಜೆ ಮಾಡ್ಸೋಕೆ ಹೋಗೋದು. ಲೇಟ್ ಆಯ್ತು ಇಲ್ಲಿಂದ ಹೋಗೋದೇನೆ. 9:30 ಆಗೋಗಿತ್ತು ಅಲ್ಲಿ ಹೋಗಿ ರೀಚ್ ಆಗೋದು. ಅಷ್ಟೊತ್ತಿಗೆ ಪೂಜೆ ಕ್ಲೋಸ್ ಆಗಿದೆ, ಇನ್ನು ಈ ಸಾಯಂಕಾಲ ಇದೆ. ಸೊ ಅದಕ್ಕೆ ಬೇಗನೆ ಹೋಗಿ 8 ಗಂಟೆಗೆಲ್ಲ ರೀಚ್ ಆಗಿ ಪೂಜೆ ಮಾಡಿಸ್ಕೊಂಡು ಬಂದು ಈಚೆ ಹೋಗ್ತೀವಿ. ಅವತ್ತೇನೋ ಅಲ್ಲಿ ತುಂಬ ವಿಶೇಷವಾದ ದಿನ. ನಮಗೆ ಸಿಕ್ಕಾಬಡೆ ರಶ್. ಅಲ್ಲೂ ಕೂಡ ನಮಗೆ VIP ಪಾಸ್ ಸಿಕ್ತು. ಅದನ್ನು ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಊಟ ಮಾಡಿದ್ವಿ. ಅಲ್ಲಿ ಕುಕ್ಕೆಯಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ಊಟ. ಪ್ರಸಾದ ಮಾತ್ರ ಅದ್ಭುತ ಅಮೃತ ಥರ ಇತ್ತು. ನಾನು ಚಿಕ್ಕ ವೀಡಿಯೋ ಮಾಡ್ಕೊಂಡಿದ್ದೀನಿ. ಈ ಕುಕ್ಕೆಯಲ್ಲಿ ಆ ಚಟ್ನಿ ಮತ್ತು ಆ ಚಟ್ನಿ ಜೊತೆಗೆ ಅನ್ನ ತಿನ್ನೋದು ಸೂಪರಾಗಿರುತ್ತೆ. ರಸಮ್ ಅಂತೂ ಅಲ್ಲ, ಆಸಮ್ ಆಗಿರುತ್ತೆ. ನನಗೆ ಈ ಗಟ್ಟಿ ಸಾಂಬಾರು ಹಾಕ್ತಾರಲ್ಲ ಈ ತರಕಾರಿದು ಅಷ್ಟು ಇಷ್ಟ ಆಗಲ್ಲ, ಬಟ್ ರಸಮ್ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಲಾಸ್ಟಿಗೆ ಸಿಹಿ ಕೊಡ್ತಾರೆ, ಪಾಯಸನ. ಎಲ್ಲ ತಿಂದಾದ್ಮೇಲೆ ಪಾಯಸ. ಅದು ಒಂಥರ ಮುಂಚೆನೇ ಕೊಟ್ಟರೆ ಏನಾಗುತ್ತೆ ಅಂದರೆ ಹೊಟ್ಟೆ ತುಂಬ ಹೋಗ್ದಂಗೆ ಆಗುತ್ತೆ, ಏನು ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ಮೇಬಿ ಅದಕ್ಕೆ ಅನಿಸುತ್ತೆ ಲಾಸ್ಟಿಗೆ ಸ್ವೀಟ್ ಹಾಕ್ತಾರೆ ಇಲ್ಲಿ, ಮೀನ್ಸ್ ಪಾಯಸ. ಇಲ್ಲಿ ಈ ಸತಿ ಇವತ್ತು ಆ್ಯಕ್ಚುಲಿ ರವೆ ಪಾಯಸ ಮಾಡಿದ್ವಿ, ಚೆನ್ನಾಗಿತ್ತು. ಇಲ್ಲಿ ಏನು ವಿಶೇಷ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿದು ಬೆಳ್ಳಿ ರಥನೋ ಚಿನ್ನದ ರಥನೋ ಆ ದಿನ ಪುರಸಭೆಗೆ ಬರುವಂಥ ಕಾರ್ಯಕ್ರಮ ಅಂತ ಏನೋ ಇತ್ತು. ಅಲ್ಲಿಂದ ಮುಗಿಸ್ಕೊಂಡು ಕುಕ್ಕೆಯಿಂದ ಒಂದು 2 ಕಿಲೋಮೀಟ್ರ್ ಹೋದರೆ ಅಲ್ಲಿ ನಂದೀಶ್ವರ ಸ್ವಾಮಿ ದೇವಾಲಯ ಅಂತ ಇದೆ. ಅಂದರೆ ತುಂಬ ಪುರಾತನ ಕಾಲದ್ದು. ಹೊಸದಾಗಿ ಅದಕ್ಕೆ ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಟ್ರಸ್ಟ್ ಎಲ್ಲ ಮಾಡಿಕೊಂಡು ಇದು ಮಾಡಿದ್ದಾರೆ. ಅಲ್ಲಿ ನಮ್ಮ ಅಣ್ಣ ಎಲ್ಲೋ ಯೂಟ್ಯೂಬ್ನೆಲ್ಲೋ ಏನೋ ನೋಡಿದ್ನಂತೆ ಈ ದೇವಸ್ಥಾನನ. ಇಲ್ಲಿ ಅತಿರುದ್ರ ಮಹಾಯಾಗ ಆಗಿತ್ತು, ರುದ್ರಾಕ್ಷಿ ಎಲ್ಲ ಕೊಡ್ತಾರೆ, ಹೋಗೋಣ ಅಂತೇಳಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲೂ ಒಂಥರ ಗುಡ್ ವೈಬ್ಸ್ ಕಾಣಿಸ್ತಾ ಇತ್ತು ನನಗಲ್ಲಿ ಹೋದಾಗ. ತುಂಬ ಪುರಾತನ ಕಾಲವಾದ ದೇವಸ್ಥಾನ ಅದು. ನೋಡಿದ್ರೆ ಗೊತ್ತಾಯಿತು, ನಂದೀಶ್ವರ ದೇವಸ್ಥಾನ. ಅಲ್ಲಿ ಕೂಡ ಆ್ಯಕ್ಚುಲಿ ಪ್ರಸಾದ ಊಟ ಮಾಡಿ ಅಂದರು. ನಮಗೆ ನಿಜವಾಗ್ಲೂ ಅಲ್ಲಿ ಮಾಡಿದ ಪ್ರಸಾದ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು, ಆದರೆ ಕುಕ್ಕೆಲಿ ಊಟ ಮಾಡಿದ್ವಿ. ಈ ಥರ ಇತ್ತು ನಮ್ಮದು ಕುಕ್ಕೆ ಸುಬ್ರಹ್ಮಣ್ಯ ಹಾಗೆಯೇ ಧರ್ಮಸ್ಥಳಕ್ಕೆ ಹೋಗಿದ್ದು ವ್ಲಾಗ್. ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.